ಗುಡ್ ಈವ್ನಿಂಗ್ ಎವ್ರಿವನ್. ಸೊ ನಾವಿವತ್ತು ಜೈಸಲ್ಮೇರಲ್ಲಿದ್ದೀವಿ. ಈವ್ನಿಂಗ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ವಿ. ಸೊ 4 ಗಂಟೆಗೆ ಲ್ಯಾಂಡ್ ಆದ್ವಿ ಬೆಂಗಳೂರಿಂದ. ಅಲ್ಲಿಂದ ಮೊದಲೇ ಬುಕ್ ಮಾಡಿದ್ವಿ ಹೋಟ್ಲು. ಆಮೇಲೆ ಕ್ಯಾಬ್ ಪಿಕಪ್ ಬಂದರು. ಸೊ ಇಲ್ಲಿ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಜೈಸಲ್ಮೇರ್ ಕೋಟೆ. ಸೊ ಅದಕ್ಕೆ ಅಂಟ್ಕೊಂಡೆ ಇಲ್ಲೊಂದು ಲಿಟಲ್ ಜೈಸಾಲ್ ಹವೇಲಿ ಅಂತ ಚೆನ್ನಾಗಿದೆ. ಸೊ ಇಲ್ಲಿ ಉಳ್ಕೊಂಡಿದ್ದೀವಿ. ಬನ್ನಿ ಜೈಸಲ್ಮೇರ್ ಈವ್ನಿಂಗ್ ಸಿಟಿ ಒಳಗೆ ಓಡಾಡ್ಕೊಂಡು ರ್ಯಾಂಡಮ್ ಆಗಿ, ನಮ್ದೇನು ಇದಿಲ್ಲ, ಏನಂತಾರೆ, ಮೊದಲೇ ಏನೋ ಫಿಕ್ಸ್ ಇಲ್ಲ. ಸೊ ಏನು ಸಿಗತ್ತೋ ಅದು ನೋಡ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಈ ಊರು ಅಂತ ಏನು ದೊಡ್ಡದಾಗಿಲ್ಲ, ಸುಮಾರಾಗಿದೆ, ಚಿಕ್ಕದಾಗಿ. ನೋಡಿ ಅದೆಲ್ಲ ಎದುರಿಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆ ಜೈಸಲ್ಮೇರ್. ಕೋಟೆಗಳ ಊರೇ ಇರ್ಬೋದು. ಇದು ನೋಡಿ, ಕೋಟೆ ತರ ಕಾಣಿಸ್ತಾ ಇದೆಯಲ್ಲ, ಇದು ಹೋಟ್ಲ್. ಇದು ಒಳ್ಳೆ ಒಂದೊಂದು ಹೋಟ್ಲುಗಳು ಕೋಟೆ ಕೋಟೆ ತರ ಕಟ್ಟಿದ್ದಾರೆ. ಇದು ಮುಂದ್ಗಡೆ ಕಾಣಿಸ್ತದೆ ಎಂಟ್ರೆನ್ಸ್. ಅದು ನೋಡಿ, ಇದು ಹೋಟ್ಲ್. ಇದು ಹೋಟ್ಲ್ ಹೆಸರು ಯಾವ್ದೋ ಗೊತ್ತಿಲ್ಲ. ಟೂರಿಸ್ಟು ಈಗಿಲ್ಲ, ಎಲ್ಲ ಸೀಸನ್ ಮುಗೀತಂತೆ. ನಮ್ಮ ಪುಣ್ಯಕ್ಕೆ ಅವನು ಹೇಳ್ತಿದ್ದ ಕ್ಯಾಬ್ ಅವನು, ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ನಿಂತೋಗ್ಬಿಡ್ತಂತೆ ಫ್ಲೈಟ್ ಬೆಂಗಳೂರಿಗೆ ಅಥವಾ ಎಲ್ಲ ಕಡೆಯಿಂದ, ಯಾಕಂದ್ರೆ ಸೀಸನ್ ಇರಲ್ಲ. ನೋಡಿ ಸರ್ಕಲ್ ಎಷ್ಟು ಚೆನ್ನಾಗಿದೆ, ಇದು ಒಂಥರ ರೌಂಡಿಗೆ. ಅಲ್ಲಿ ಎದುರಿಗೆ ಏನೋ ಇದೆ. ಆಮೇಲೆ ಇಲ್ಲಿ ಹೋಟ್ಲ್ ಯಾವುದು ಆಮೇಲೆ ಮಾನ್ಯುಮೆಂಟ್ ಯಾವುದು ಏನೋ ಗೊತ್ತಾಗ್ತಾ ಇಲ್ಲ. ಅಲ್ಲೂ ಸುಮಾರು ಇದಾವೆ. ಇವತ್ತು ನಮ್ಮ ಮೊದಲನೇ ಡೆಸ್ಟಿನೇಷನ್ ಇದು ಗಡೇಸಾರ್ ಲೇಕ್ ಅಂತೆ. ಅಂದ್ರೆ ಇಲ್ಲಿ ಯಾವುದೋ ಒಂದು ಕೆರೆ ಇದೆ ಅಂತೆ. ಕೆರೆ ನೋಡಕ್ ಬಂದಿದ್ದೀವಿ. ಟೂರಿಸ್ಟ್ ಇಲ್ಲ ಅಂದ್ರೆ ಇದಾವೆ, ಸುಮಾರು ಗಾಡಿಗಳಿದಾವೆ, ಜನ ಇದಾರೆ. ಏನಾದ್ರೂ ಸರಿ, ಏನಿದೆ ನೋಡ, ಕೇಳ. ಪಾನಿಪುರಿ, ಬೇಲ್ಪುರಿ, ಸೇವ್ಪುರಿ, ದಹಿಪುರಿ. ದಹಿಪುರಿ ತಗೊಳ. दहीपुरी कितना है और सेवपुरी ठीक है। एक सेवपुरी है, दहीपुरी थोड़ा डिस्काउंट। ಹೆಂಗಿದಪ್ಪ, ಚೆನ್ನಾಗಿದ್ಯಾ? ಓಕೆ. ಸೊ ಇಲ್ಲಿ ದಹಿಪುರಿ ತಗೊಂಡ್ವಿ, ಯಾಕಂದ್ರೆ ಹೊಟ್ಟೆ ಹಸಿತಾ ಇದೆ. ಫ್ಲೈಟಲ್ಲಿ ಒಂದು ಚೂರೇ ಕೊಟ್ಟಿದ್ರು ಊಟ. ಸೊ ಗಡೇಸಾರ್ ಲೇಕ್ ಎಂಟ್ರೆನ್ಸ್ ಅಲ್ಲಿ ಈ ತರ ಒಂದು ಆರ್ಮಿ ಮ್ಯೂಸಿಯಂ ಇದೆ. ಸೊ 6:30 ಏನೋ ಲೈಟ್ ಶೋ ಮತ್ತೆ ಸೌಂಡ್ ಎಫೆಕ್ಟ್ ಏನೋ ಒಂದು ಶೋ ಇದೆ ಅಂತೆ. 6:30 ನೋಡೋಣ. ಸೊ ಇದು ನಾನು ಯಾರಾದರೂ ಸುಮ್ಮನೆ ಮಾಡೆಲ್ ಹಿಂಗೆ ಇಟ್ಟಿದಾರೇನೋ ರಟ್ಟಿಂದ ಅನ್ಕೊಂಡೆ. ಎಲ್ಲ ಕಲ್ಲಿಂದ ಇದಾವೆ. ಒಂಥರ ಊರು ತುಂಬ ಎಲ್ಲ ಒಂದೇ ಥರ ಇದಾವೆಲ್ಲ. ನೋಡಿ, ಇಲ್ಲಿ ಸುಮಾರು ಅಂಗಡಿಗಳಿದಾವೆ ರಾಜಸ್ಥಾನಿ ಬಟ್ಟೆಗಳನ್ನ. ಎಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರೆ ನೋಡಿ. ನಾವೀಗ ಗಡೇಸಾರ್ ಲೇಕ್ ಅಂದ್ರೆ ಕೆರೆಗೆ ಬಂದ್ವಿ. ವಾ, ಮಧ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅದು. ವಾ 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 ವಾ. ಆಮೇಲೆ 6:30 ಸಾಯಂಕಾಲ ಲೈಟಿಂಗ್ ಶೋ ಆಗುತ್ತಂತೆ. ಸೂಪರ್ ಆಗಿದೆ. ಇನ್ನೊಂಚೂರು ನೀರು ಜಾಸ್ತಿ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಎಲ್ಲ ಜನ ಬೋಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂಚೂರು ನೀರಿದ್ರೆ ಚೆನ್ನಾಗಿರೋದು, ಬಟ್ ಏನು ಮಾಡೋದು. ಯಾವುದು ನೋಡಿ, ತಥಾಸ್ತು ರೆಸ್ಟೋರೆಂಟ್ ಅಂತ ಸಕ್ಕತ್ತಾಗಿದೆ ಅಲ್ಲ. ಹೋಗೋ ಟೈಮಲ್ಲಿ ನಾವು ಇದನ್ನ ಸ್ಕಿಪ್ ಮಾಡಿ ಮುಂದೆ ಹೋಗಿದ್ವಿ. ಬನ್ನಿ ಹೋಗೋಣ. ಇದು ಪ್ರಾಚೀನ ಮಹಾದೇವ ಮಂದಿರ ಅಂತೆ. ಸಖತ್ತಾಗಿದೆ. ಎಲ್ಲ ರಾಜಸ್ಥಾನ ಕರಕುಶಲ ವಸ್ತುಗಳು ಸಖತ್ತಾಗಿದೆ.
ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಹಳೆ ಸ್ಮಾರಕಗಳು ಇರ್ತಾವೋ ಅಷ್ಟು ಸೊಗಸಾಗಿ ಕಾಣಿಸ್ತವೆ. ಮೇಲೆ ಪಾರಿವಾಳಗಳು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾವೆ. ಅದೇ ಜಾಗ ನಾವು ಒಂದೊಂದು ಜಾಗದಲ್ಲಿ ನಿಂತು ನೋಡಿದಾಗ ಒಂಥರ ಅಪರೂಪವಾಗಿ ಕಾಣಿಸ್ತದೆ. ಇದು ಒಂದು ಇಲ್ಲಿ ಮಹಾದೇವ ದೇವಸ್ಥಾನದಿಂದ ಈ ವ್ಯೂ ನೋಡಿ. ಕತ್ಲಾಗ್ತಾ ಇದ್ದಂಗೆ ಈ ಕೆರೆ ಬ್ಯೂಟಿ ಒಂಥರ ಬದಲಾಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ನಂಗೆ ಒಳ್ಳೆ ಕಾಶಿ ಘಾಟ್ಗಳು ನೆನಪಾಗ್ತಾ ಇದೆ. ಯಾಕಂದ್ರೆ ಸುಮಾರು ಒಂದೊಂದ್ ಕಡೆಯಿಂದ ಒಂದೊಂದ್ ತರ ಬಂದ್ವಿ. ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೋಟೆದು. ದೂರದಲ್ಲಿ ಅಂದ್ರೆ ಇಲ್ಲೇ ಇದೆ, ನಮ್ಮ ಹೋಟ್ಲ್ ಕೆಳಗೆ ಇದೆ. ಅಲ್ಲಿ ಕೆರೆ ಹತ್ರ ಸುಮಾರು ಹೊತ್ತು ಎಕ್ಸ್ಪ್ಲೋರ್ ಮಾಡಿ ಇವಾಗ ಮತ್ತೆ ವಾಪಸ್ ಬಂದ್ವಿ ಹೋಟ್ಲ್ ಕಡೆಗೆ. ಇಲ್ಲೊಂದು ಯಾವುದೋ ಠಾಕೂರ್ ಅಂತ ಒಳ್ಳೆ ಹೋಟ್ಲ್ ಇದೆ ಅಂತ, ವೆಜ್. ಸೊ ಅಲ್ಲಿ ಹುಡ್ಕೊಂಡು ಬಂದಿದ್ದೀವಿ. ನಮ್ಮ ಹೋಟ್ಲ್ ಇಲ್ಲೇ, ಈ ಹೋಟ್ಲ್ ಏನು ಕಾಣಿಸ್ತಾ ಇದೆಯಲ್ಲ ಇದ್ರ ಹಿಂದ್ಗಡೆ ಅಲ್ಲೇ ಬರುತ್ತೆ. ಟವರ್ ಇರೋದೇ ನಮ್ಮ ಹೋಟ್ಲು ಅಲ್ಲಿ. ಕೋಟೆ ನೋಡಿ ಕೆಳಗಡೆ, ನಾವು ಜಸ್ಟ್ ಕೆಳಗಡೆನೇ ಇದೀವಿ. ಲೈಟಿಂಗ್ ಅಲ್ಲಿ ಏನು ಸೂಪರ್ ಆಗಿ ಕಾಣಿಸ್ತಾ ಇದೆ. ಡ್ರೋನ್ ಶಾಟ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ ಒಳ್ಳೆ 5:30 ಎಷ್ಟು ಸುತ್ತಾ ಇದೀವಿ ಅಂದ್ರೆ ಕೆರೆ ಹತ್ರ ತುಂಬಾ ಹೊತ್ತು ಕುತ್ಕೊಂಡ್ವಿ. ಸೊ ಇವಾಗ ಹಿಂದ್ಗಡೆ ನೋಡಿ ಕೋಟೆ. ನಾವು ಮೊದಲು ಬುಕ್ ಮಾಡ್ಬೇಕು ಅನ್ಕೊಂಡಿದ್ದು ಕೋಟೆ ಒಳಗಡೆನೆ, ಬಟ್ ಅವ್ನು ಯಾಕೋ ಸರಿಯಾಗಿ ರೆಸ್ಪಾನ್ಸ್ ಕೊಡಲಿಲ್ಲ. ಸೊ ಹಂಗಾಗಿ ಮಾಡಲಿಲ್ಲ. ಇಲ್ಲಿ हाँ ऊपर से अच्छा आएगा. हाँ ಠಾಕೂರ್ ಜಿ ರೆಸ್ಟೋರೆಂಟ್ ಪ್ಯೂರ್ ವೆಜ್ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಇವತ್ತು ರಿಟೈರ್ ಫಾರ್ ದ ಡೇ. ವಾವ್, ಚೆನ್ನಾಗಿದೆ ಈಶ್ವರ. ಹೋಟ್ಲ್ ಮೇಲ್ಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಇದು ರಾಜಸ್ಥಾನಿ. ಸೊ ಒಟ್ಟಿನಲ್ಲಿ ರಾಜಸ್ಥಾನಿ ಟೇಸ್ಟ್ ನೋಡೋಣ ಅಂತ ಬಂದಿದ್ದೀವಿ. ನೋಡ್ಬೇಕು ಟೇಸ್ಟ್ ಹೆಂಗಿರುತ್ತೋ. ಇಷ್ಟು ಬೇಗ ತಂದ್ಬಿಟ್ನಲ್ಲ, ಜನ ಇಲ್ಲ ಅಲ್ಲ. ಇದೇನದು? ಗೊತ್ತಿಲ್ಲಪ್ಪ, ಆಲೂಗಡ್ಡೆ ಇರ್ಬೇಕಿದೆ. ಆಲೂಗಡ್ಡೆ. ಸೊ ರಾಜಸ್ಥಾನಿ ಫುಡ್ ಟೇಸ್ಟ್. ಟೈಮ್ ಆಗಿದೆ 8:30. 8:30 ಎಲ್ಲ ಸುಸ್ತಾಗ್ಬಿಟ್ಟಿದೆ ನಂಗೆ. ಬಟ್ ಏನು ನಮ್ಗೆ ಜರ್ನಿ ಅನ್ಸಿಲ್ಲಪ್ಪ, ಜರ್ನಿ ಅನ್ಸಿಲ್ಲ. ಅಲ್ಲಿಂದ ಬಂದ್ವಲ್ಲ, ಏನು ಅಂತ ಏನು ಎಲ್ಲಿ ಆರಾಮ ಫ್ಲೈಟ್ ಖಾಲಿ ಓಡಾಡ್ಕೊಂಡು ಮಾಡ್ಕೊಂಡು ಆಟ ಆಡ್ಕೊಂಡೆ. ನೀವು ಅಂದಂಗೆ ಆಲೂಗಡ್ಡೆ ಕಣ ಇದೆ ಅಥವಾ ಏನೋ ಇಟ್ಟಿದೆ. ವೆಜ್ ರೆಸ್ಟೋರೆಂಟು ಸಾಕು, ರೇಟ್ ಮಾತ್ರ ಸರಿಯಾಗಿ. ಊಟ ಆಯ್ತು, ಇನ್ನು ರೂಮ್ ಕಡೆ ಹೊರಡೋದ. 9 ಗಂಟೆ ಆಗಿದೆ ಟೈಮ್. ಕೋಟೆ ಒಳಗಡೆ ಸುಮ್ಮನೆ ವಾಕಿಂಗ್ ಬಂದಿದ್ದೀವಿ. ನೈಟ್ ವ್ಯೂ ಎಷ್ಟು ಚೆನ್ನಾಗಿದೆ. ಇದು ಒಳಗಡೆ ಸುಮಾರು ಹೋಮ್ ಸ್ಟೇ, ಆಮೇಲೆ ಹೋಟ್ಲುಗಳು, ಆಮೇಲೆ ಊರೆಲ್ಲ ಇದೆ. ಒಂದು ಬೇಜಾರು ಏನಂದರೆ ಸ್ವಲ್ಪ ಕ್ಲೀನ್ ಮೇಂಟೆನೆನ್ಸ್ ಇಲ್ಲ ಈ ಊರಲ್ಲಿ, ಅದೊಂದು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ.
ನಮ್ಮ ಮೈಸೂರು ಥರ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ನಾಳೆ ಬೆಳಿಗ್ಗೆ ಮತ್ತೆ ಸನ್ರೈಸ್ ನೋಡೋಕೆ ಇಲ್ಲಿ ಬರೋರಿದ್ದೀವಿ. ಸೊ ಹಂಗಾಗಿ ಸುಮ್ಮನೆ ಜಸ್ಟ್ ಊಟ ಆಯಿತು, ವಾಕಿಂಗ್ ಮಾಡೋಣ ಅಂತ ಕ್ಯಾಶುವಲ್ ವಾಕ್ ಬಂದ್ವಿ. ಮೇಲೆ ನೋಡಿ ಒಂದು ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿದೆ ಮೇಲೆ. ಓ, ನಮ್ಮ ರಾಜಸ್ಥಾನ್ ಪ್ರವಾಸದ ಮೊದಲನೇ ದಿವಸದ ಮೊದಲನೇ ಸಂಜೆ ಜೈಸಲ್ಮೇರ್. ಬಹುಶಃ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.